ಪರವಾಗಿಲ್ವೇ? ನನ್ನ ಬಗ್ಗೆ ತುಂಬ ಚೆನ್ನಾಗೇ ಅರ್ಥ ಮಾಡ್ಕೊಂಡಿದ್ದೀರಾ. ಅಫ್ಕೋರ್ಸ್ ನಮ್ಗೆ ಯಾರು ಇಷ್ಟ ಆಗ್ತಾರೋ, ನಮ್ಗೆ ಯಾರ ಮೇಲೆ ಅಭಿಮಾನ ಇರುತ್ತೋ ಅವ್ರ ಬಗ್ಗೆ ತುಂಬಾನೇ ತಿಳ್ಕೊಂಡಿರ್ತೇವೆ. ನೀವು ನನ್ನ ದೊಡ್ಡ ಫ್ಯಾನು ಅಂತ ಗೊತ್ತಾಯ್ತು ಬಿಡಿ. ಫ್ಯಾನ್ ಮಾತ್ರ ಅಲ್ಲ, ಅದಕ್ಕಿಂತನೂ ಮೇಲೆ AC ಅಂತಾನೆ ಹೇಳ್ಬೋದಪ್ಪ. ಅಯ್ಯೋ ಕತೆ, ಈ ಚಳಿಯಲ್ಲಿ AC ಬೇರೆ. ಸರಿ ಬರ್ತೀನಿ. ನಾನೇನಾದ್ರೂ ಹೆಲ್ಪ್ ಮಾಡ್ಬೋದಾ? ನನ್ಗ ಅಲ್ಲಲ್ಲ, ನೀವ್ ಯಾರಿಗೋ ಸಹಾಯ ಮಾಡ್ತಿದ್ದೀರಲ್ಲ, ಅವ್ರಿಗೆ ನಾನೇನಾದ್ರೂ ಹೆಲ್ಪ್ ಮಾಡ್ಬೋದಾ ಅಂತ. ಆಕ್ಚುಲಿ ಇದು ಮ್ಯೂಸಿಕ್ಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಇಲ್ಲದೆ ಇದ್ದಿದ್ರೆ ನಿಮ್ಮನ್ನೇ ಫಸ್ಟ್ ಕೇಳ್ತಿದ್ದೆ. ಬರೀ ಮ್ಯೂಸಿಕ್ ಅಲ್ಲ ರೀ, ಬೇರೆ ವಿಷಯನೂ ನನಗೆ ಗೊತ್ತು. ಬಿಲೀವ್ ಮೀ. ನಿಮಗೆ ಬೇರೆ ವಿಷಯದ ಬಗ್ಗೆ ಗೊತ್ತಿಲ್ಲ ಅಂತ ನಾನು ಹೇಳಿಲ್ಲ, ಆದರೆ ಈ ವಿಷಯದಲ್ಲಿ ನಿಮ್ಮ ಹೆಲ್ಪ್ ಬೇಕಾಗಲ್ಲ ಅಂತ ನನಗನ್ನಿಸ್ತು. ಅಲ್ಲ, ನಿಮಗೆ ಗೊತ್ತಿದ್ದೇನೆ ಸರಿ ಅಂತ ಯಾಕೆ ಅನ್ಕೋತೀರಾ? ನನಗೂ ಹೇಳಿ ಏನು ಅಂತ ಹೇಳಿ. ನನಗೆ ಗೊತ್ತಿದ್ರೆ ಸಹಾಯ ಮಾಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ತೀನಿ ಅಷ್ಟೇ. ಆಕ್ಚುಲಿ ಇದು ಸಿನಿಮಾಗೆ ರಿಲೇಟೆಡ್ ವಿಷಯ. ಸಿನಿಮಾ ನೀವು ನೋಡ್ತೀರಾ? ಯಾಕೆ, ನಾನು ಸಿನಿಮಾ ನೋಡಬಾರ್ದಾ? ಹಾಗಲ್ಲ, ಬಟ್ ನೀವು ಸಿನಿಮಾ ನೋಡೋ ಥರ ಕಾಣ್ತಾ ಇಲ್ವಲ್ಲ ಅಂತ. ಸಿನಿಮಾ ನೋಡದೇ ಇರೋರು ಯಾರು ಇರ್ತಾರೆ? ಅಯ್ಯೋ ಇರ್ತಾರೆ, ಆದ್ರೆ ಕೆಲವರಿಗೆ ಸಿನಿಮಾ ಮತ್ತೆ ಸಿನಿಮಾದವ್ರನ್ನ ಕಂಡ್ರೇನೆ ಆಗಲ್ಲ. ಆದ್ರೆ ನಾನು ಹಾಗಲ್ಲ ಬಿಡಿ. ನಾನು ಸಿನಿಮಾಗಳಿಗೆ, ಸಿನಿಮಾದಲ್ಲಿ ಆಕ್ಟ್ ಮಾಡೋರಿಗೆ ದೊಡ್ಡ ಫ್ಯಾನು. ಹೌದಾ? ನಿಮಗೆ ಯಾಕೆ ಎಷ್ಟು ಖುಷಿ ಆಗ್ತಿದೆ ನಾನು ಸಿನಿಮಾ ಫ್ಯಾನು ಅಂದ್ರೆ? ಏನಿಲ್ಲ, ಬಟ್ ಸಿನಿಮಾದವ್ರ ಬಗ್ಗೆ ನಿಮ್ಗೂ ಇಂಟ್ರೆಸ್ಟ್ ಇದೆಯಲ್ಲ ಅಂತ ಅಷ್ಟೇ. ಬೈ ದ ವೇ, ನಾನು ಜೋಶಿ ಸರ್ ಹತ್ರ ಮಾತಾಡಿದ್ದೀನಿ. ಅವರೇ ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಿಡಿ, ಅಷ್ಟು ದೊಡ್ಡವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮಂತ ಸಣ್ಣವ್ರ ಹೆಲ್ಪ್ ಬೇಡ ಅಂತ ಅನ್ಕೋತೀನಿ. ಏನೋ ನೀವು ಹೆಲ್ಪ್ ಮಾಡ್ತಿರೋರಿಗೆ ಒಳ್ಳೇದಾದ್ರೆ ಸಾಕು. ನೀವು ಸಣ್ಣವರು ಅಂತ ನೀವ್ಯಾಕೆ ಅನ್ಕೋತೀರಾ? ನೀವು ಒಳ್ಳೇದಾಗ್ಲಿ ಅಂತ ವಿಶ್ ಮಾಡ್ತಿದ್ದೀರಾ ಅಲ್ವಾ, ಅದೇ ದೊಡ್ಡ ವಿಷಯ. ನಿಮ್ಮ ವಿಶ್ಯಿಂದ ಕೆಲಸ ನೆರವೇರಿ ಅವ್ರಿಗೆ ಒಳ್ಳೇದಾದ್ರೆ ನಿಮಗೆ ಪಾರ್ಟಿ ಕೊಡಿಸ್ತೀನಿ. ಏನು, ಕಾಫಿ ಪಾರ್ಟಿನಾ? ಹೌದು. ನಾನು ಇನ್ಯಾವ ಪಾರ್ಟಿ ಕೊಡ್ಲಿ? ನಿಮಗೂ ಅದೇ ಪಾರ್ಟಿ ಇಷ್ಟ ತಾನೇ? ಈ ಮನೆಯಲ್ಲಿ ನಾವ್ ಯಾವುದಕ್ಕೂ ಲೆಕ್ಕಕ್ಕಿಲ್ಲ. ಯಾರು ನಮ್ಮ ಮಾತು ಕೇಳೋದೂ ಇಲ್ಲ. ಅದಕ್ಕೆ ನಾವಿನ್ನು ಹೀಗೆ ಇದ್ದೀವಿ. ಎಲ್ಲ ನನ್ನ ಹಣೆ ಬರಹ, ನನ್ನ ಕರ್ಮ. ಪಿಂಕಿ, ಸುಮತಿ, ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾಳೆ ಅವಳು? ಏನಾದರೂ ಒಂದು ಕೊಂಕು ಮಾಡಿ ಮನೇಲಿ ಅಶಾಂತಿ ತಂದುಬಿಡ್ತಾಳೆ. ಹೋಗ್ಲಿ ಬಿಡಿ ಬಾವ, ಅವಳು ಹಾಗೆ ಸ್ವಲ್ಪ ಮುಂಗೋಪ. ಅವಳು ಕೇಳಲಿಲ್ವಲ್ಲ, ಅದಕ್ಕೆ ಬೇಜಾರಿರ್ಬೋದು. ಆಮೇಲೆ ಸರಿ ಹೋಗ್ತಾಳೆ ಬಿಡಿ. ಬೇಜಾರಾದ್ರೆ ಪರವಾಗಿಲ್ಲಮ್ಮ, ನಿಜವಾಗ್ಲೂ ಅವಳಿಗೆ ಅನಿಸಿದ್ರೆ? ಇಲ್ಲ ಬಾವ, ಅವಳ ಹತ್ರ ಕೇಳಲಿಲ್ವಲ್ಲ, ಅದಕ್ಕೆ ಅವಳಿಗೆ ಬೇಜಾರು. ನಾನು ಅವಳು ಕೇಳ್ತೀನಿ ಬಿಡಿ. ಹಾಯ್ ಪ್ರಣತಿ. ನಿಲ್ಸು ಪ್ರಣತಿ, ಯಾಕೆ ಹೊಡಿತಾ ಇದ್ಯಾ? ಮರ್ಯಾದೆಗೆ ಹೇಳು, ಅವತ್ ಏನ್ ಮಾಡ್ದೆ ಅಂತ. ಯಾವತ್ತು, ಎಲ್ಲಿ? ನಾನೇನ್ ಕೇಳ್ತಾ ಇದ್ದೀನಿ ಅಂತ ನಿನ್ಗೂ ಚೆನ್ನಾಗ್ ಗೊತ್ತು. ಮೊನ್ನೆ ನಿಮ್ ಮನೆ ಕರ್ಕೊಂಡೋಗಿ ಜ್ಯೂಸ್ ಕೊಟ್ಟಲ್ಲ, ಅದಾದ್ಮೇಲೆ ಏನ್ ನಡೀತು? ಬಾಯಿ ಮುಚ್ಕೊಂಡು ಹೇಳಿದ್ರೆ ಸರಿ. ನನಗೂ ಅದೇ ಆಶ್ಚರ್ಯ ಪ್ರಣತಿ. ಯಾಕವ ತಲೆ ಸುತ್ತ ಬಿದ್ದೋದ? ಆರ್ ಯು ಆಲ್ ರೈಟ್ ನೌ? ಏಯ್, ಸುಮ್ನೆ ಇರು, ನಾಟಕ ಮಾಡ್ಬೇಡ. ಮೊನ್ನೆ ನಿನ್ ಜ್ಯೂಸ್ ನಲ್ಲಿ ಏನೋ ಮಿಕ್ಸ್ ಮಾಡಿ ಕೊಟ್ಟಿದ್ದೆ, ಅದಕ್ಕೆ ನಂಗೆ ಹಂಗ್ ತಲೆ ಸುತ್ತಿದ್ದು. ಏನ್ ಹೇಳ್ತಾ ಇದೀಯ ಪ್ರಣತಿ? ನಾನು ನಿನ್ನ ಕೇಳ್ದೆ ತಾನೆ, ಕಾಫಿ ಕುಡಿತೀಯ ಅಲ್ಲ ಟೀ ಕುಡಿತೀಯ ಅಂತ. ನೀನ್ ಜ್ಯೂಸ್ ಕುಡಿತೀನಿ ಅಂದ್ರೆ ಅದಕ್ಕೆ ನಾನು ತಂದ್ಕೊಟ್ಟೆ. ಹೌದು, ಅದೆಲ್ಲ ನಿಜ. ಆದ್ರೆ ನಿನ್ನ ನಂಬಕ್ಕಾಗತ್ತಾ ನಾನು? ಅದ್ ಕುಡಿದ್ಮೇಲೆನೆ ನಂಗೆ ತಲೆ ಸುತ್ತಿದ್ದು. ಮರ್ಯಾದೆಯಿಂದ ಹೇಳು, ಅವತ್ ರೂಮಲ್ಲಿ ಏನ್ ನಡೀತು ಅಂತ. ನನಗ್ ಕಾನ್ಶಿಯಸ್ ಇರ್ಲಿಲ್ಲ. ಏನೋ ಮಾಡ್ದೆ ನೀನು? ಏನ್ ಪ್ರಣತಿ ಹೀಗೆ ಮಾತಾಡ್ತಾ ಇದೀಯಾ? ನಾವಿಬ್ರು ಒಳ್ಳೆ ಫ್ರೆಂಡ್ಸು. ಹಾಗಿದ್ಮೇಲೆ ಏನ್ ಮಾಡಕ್ಕಾಗುತ್ತೆ? ಛೀ, ಫ್ರೆಂಡ್ಸ್ ಅಂತೆ ಫ್ರೆಂಡ್ಸು. ನಿನ್ನಂತ 420s ಎಲ್ಲ ಫ್ರೆಂಡ್ಸ್ ಅಂತ ಅನ್ಕೋತೀನ ನಾನು? ನೆವರ್, ಇಂಪಾಸಿಬಲ್. ಯಾಕೆ ಪ್ರಣತಿ, ನನ್ ಮೇಲೆ ನಂಬಿಕೆ ಅಲ್ವಾ ನಿನ್ಗೆ? ನಂಬಿಕೆ ಇಟ್ಕೊಳಕ್ ನಿಂಗೆ ಯೋಗ್ಯತೆನೇ ಇಲ್ಲ. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ. ನಿನ್ನ ನಾನ್ ಮೋಸ ಹೋದೆ. ಏನ್ ಮಾಡ್ದೆ ಅಂತ ನೆಟ್ಟಿಗೆ ಹೇಳು ನೀನು. ಚೇಚೆ, ನೀನ್ ಯೋಚನೆ ಮಾಡ್ತಾರಷ್ಟು ಕೆಟ್ಟವನಲ್ಲ ಪ್ರಣತಿ ನಾನು. ಅಷ್ಟ್ ಕೆಟ್ಟವನಲ್ಲ ಅಂದ್ರೆ ಇನ್ನೆಷ್ಟ್ ಕೆಟ್ಟವನು?
ಸಾರಿ ಅಪ್ಪ, ಐ ಆಮ್ ಸೋ ಸಾರಿ. ನೀವು ಕಷ್ಟಪಟ್ಟು ನಮಗೋಸ್ಕರ ಅಂತ ಈ ಮನೆ ಕಟ್ಸಿದ್ರಿ, ಆದ್ರೆ ನನಗೆ ಅದನ್ನು ಉಳಿಸ್ಕೊಳಕ್ ಆಗ್ತಿಲ್ಲ. ನಿಮ್ಗೆ ಎಷ್ಟೇ ಕಷ್ಟ ಆದ್ರೂ ನೀವು ಈ ಮನೆನ ಯಾವತ್ತೂ ಮಾರಬೇಕು ಅನ್ಕೊಂಡಿರ್ಲಿಲ್ಲ, ಆದ್ರೆ ನಾವು ಉಳಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ. ನಾನು ಏನಾದರೂ ಸಾಧಿಸ್ಬೋದು ಅಥವಾ ಸಾಧಿಸ್ತೇನೂ ಇರ್ಬೋದು. ಇರೋದಕ್ಕೆ ಅಂತ ಒಂದು ಮನೆ ಮಾಡಿಕೊಟ್ಟಿದ್ರಿ, ಅದನ್ನು ನನ್ನ ಕೈಯಲ್ಲಿ ಉಳಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಪ್ಲೀಸ್ ನನಗೆ ಕ್ಷಮಿಸ್ಬಿಡಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಪ್ಪ. ನಾನು ಏನು ಮಾಡಿದ್ರು ಈ ಮನೇನ ಉಳಿಸ್ಕೊಳಕ್ ಆಗ್ತಿಲ್ಲ ನನ್ನ ಕೈಲಿ. ನಿಮ್ಮ ನಂಬಿಕೆ, ನಿಮ್ಮ ಆಸೆ ಎಲ್ಲನೂ ನಾನು ಮಣ್ಪಾಲ್ ಮಾಡಿಬಿಟ್ಟೆ. ಐ ಆಮ್ ಅನ್ಫಿಟ್ ಟು ಬಿ ಯೋರ್ ಡಾಟರ್ ಅಪ್ಪ. ನಿಮ್ಮ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಿದೆ. ನಾವೇನು ಸಂಪಾದನೆ ಮಾಡ್ತಿದ್ರು ಪರವಾಗಿಲ್ಲ, ಆದ್ರೆ ಇರೋದನ್ನ ಉಳಿಸ್ಕೋಬೇಕು ಅಂತಾರೆ. ಬಟ್ ನನ್ನಿಂದ ಅದಾಗ್ಲಿಲ್ಲ. ಐ ಆಮ್ ಅ ಫೇಲ್ಯೂರ್. ಐ ಆಮ್ ಅ ಬಿಗ್ ಫೇಲ್ಯೂರ್ ಅಪ್ಪ. ಚೇರ್ಮನ್ರೇ, ಎಲೆಕ್ಷನ್ಗೆ ನಮ್ಮ ಮನೆಯಿಂದ ಯಾರಿಗಾರು ಒಬ್ರಿಗೆ ನಿಲ್ಲಿಸ್ಬೇಕು ಅಂತ ತುಂಬ ಆಸೆ ಪಟ್ಟಿದ್ರಿ ನೀವು, ಆದರೆ ಅದು ಆಗಲಿಲ್ಲ. ಇದೇನು ಹೀಗೆ ಹೇಳ್ತೀರಾ? ಗೀತನ್ನ ಕೇಳ್ತೀನಿ ಅಂತ ಹೇಳಿದ್ರಿ, ಅವಳಿಗಿಂತ ಕ್ಯಾಂಡಿಡೇಟ್ ಬೇಕಾ? ನಮಗೂ ಹಾಗೆ ಅನಿಸಿತ್ತು, ಆದರೆ ಗೀತಾ ಒಪ್ತಾ ಇಲ್ಲ. ಮತ್ತು ಅವಳನ್ನು ಬಲವಂತ ಮಾಡೋಕ್ಕೂ ಆಗಲ್ಲ. ಯಾಕಂತೆ? ನಾವೆಲ್ಲ ಬಹಳ ನಿರೀಕ್ಷೆ ಇಟ್ಕೊಂಡಿದ್ವಿ, ಊರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಬೇಕಾಗಿತ್ತು. ಸ್ವಲ್ಪ ಬಲವಂತ ಮಾಡಿ ಅದು ಒಪ್ಪಿಸ್ಬೇಕಾಗಿತ್ತು ಮಹಾಬಲಣ್ಣ. ತುಂಬ ಒತ್ತಾಯ ಮಾಡಿದ್ವಿ, ಆದರೆ ಅವಳಿಗೆ ರಾಜಕೀಯದಲ್ಲೇ ಆಸಕ್ತಿ ಇಲ್ಲ. ಇನ್ನು ಎಷ್ಟು ಅಂತ ಒತ್ತಾಯ ಮಾಡೋದು ಹೇಳಿ? ಅದಕ್ಕೆ ಬಲವಂತ ಮಾಡಿಬಿಟ್ಟು ಎಲೆಕ್ಷನ್ಗೆ ಹೇಗೋ ನಿಲ್ಲಿಸ್ಬೋದು, ಆಮೇಲೆ ಕೆಲಸ ಹೇಗೆ ಮಾಡಿಸೋದು? ಚೇರ್ಮನ್ರೇ, ಇವೆಲ್ಲ ನಿಮ್ಗೆ ಅರ್ಥ ಆಗುತ್ತಾನೆ? ಬಹಳ ನಿರೀಕ್ಷೆ ಇಟ್ಕೊಂಡಿದ್ವಿ, ಹಾಗಾದರೆ ಯಾರು ನಿಮ್ಮ ಮನೆಯಿಂದ ನಿಂತ್ಕೊಳ್ಳೋದಿಲ್ವಾ? ನಾನು ಎಲೆಕ್ಷನ್ ನಿಲ್ತೀನಿ. ನಾನು ಈ ಮನೆಯವಳು ಅಂತ ನಿಮ್ಗಾದ್ರೂ ಅನ್ಸುತ್ತಾ? ಹಾಗಲ್ಲಮ್ಮ. ಯಾಕೆ ಚೇರ್ಮನ್ರೇ, ನಿಮಗೂ ನಾನು ಈ ಮನೆಯವಳು ಅಂತ ಅನ್ನಿಸ್ಲಿಲ್ವಾ? ಅದು ಸರಿನೇ ಬಿಡಿ, ಈ ಮನೆಯವರೇ ನಾನು ಈ ಮನೆಯವಳಲ್ಲ ಅನ್ಕೊಂಡಿದ್ದಾರೆ. ಇನ್ನು ನಿಮ್ಮಿಂದ ಅದನ್ನ ಹೇಗೆ ನಿರೀಕ್ಷೆ ಮಾಡಲಿ ಹೇಳಿ? ಪಿಂಕಿ, ಏನು ಮಾತಾಡ್ತಿದೀಯೇ? ನಿಜನೇ ಅಲ್ವಾ ಚಿಕ್ಕತ್ತೆ? ಮಾವ ನಿಮ್ಮನ್ನ ಕೇಳಿದ್ರು, ಗೀತನ್ನ ಕೇಳಿದ್ರು, ಆದ್ರೆ ಯಾವತ್ತಾದ್ರೂ ಒಂದು ದಿನ ನಿನಗೇನು ಆಸೆ ಇದೆ ಅಂತ ನನ್ನನ್ನು ಕೇಳಿದಾರಾ? ಅದ್ರ ಅರ್ಥ ನಾನು ಈ ಮನೆಯವಳಲ್ಲ ಅಂತ ತಾನೆ? ಪಿಂಕಿ, ಆ ವಿಷಯನೆಲ್ಲ ನಾವು ಮನೇಲಿ ಇದ್ದಾಗ ಮಾತಾಡ್ಬೋದು ತಾನೆ? ಇಲ್ಲ ಮಾವ, ಮನೆಯವರಿದ್ದಾಗ ಕೇಳಿದ್ರೆ ಅದು ಲೆಕ್ಕಕ್ಕೆ ಇಲ್ಲ. ಅದಕ್ಕೆ ಎಲ್ರು ಮುಂದೆನೂ ಕೇಳ್ತಾ ಇದ್ದೀನಿ. ಬಿಡು, ಇನ್ನೇನು ಮುಚ್ಚು ಮರೆ. ನಾನು ನೀನು ಅನ್ಕೊಂಡಷ್ಟು ಕೆಟ್ಟವನಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕೆಟ್ಟವನು. ಆ ಜಾಸ್ತಿ ಕೆಟ್ಟವನು ಏನೇನು ಮಾಡ್ಬೋದೋ ಅಷ್ಟು ಮಾತ್ರ ಮಾಡಿದ್ದೀನಿ. ಅಂದ್ರೆ ನೋಡ್ತೀಯಾ ನಾನೇನು ಮಾಡಿದೆ ಅಂತ? ನಿನಗೆ ಒಂದು ಚೂರು ಮೈ ಮೇಲೆ ಪ್ರಜ್ಞೆ ಇರಲಿಲ್ಲ, ನಾನು ಆದಷ್ಟು ಅವಾಯ್ಡ್ ಮಾಡಿದೆ. ಬಟ್ ಏನು ಮಾಡೋದು, ನನ್ನ ಕೈಲಿ ಆಗಲಿಲ್ಲ. ಅದಕ್ಕೆ ಫೋಟೋಸ್ ತೆಗ್ಬಿಟ್ಟೆ. ಫೋಟೋಸಾ? ಏನ್ ಫೋಟೋಸು? ನೋಡ್ತೀಯಾ? ನೋಡು 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 ನೋಡು, ತುಂಬ ಚೆನ್ನಾಗಿದ್ದಾವೆ. ಅಮ್ಮಣ್ಣಿ, ನನ್ನನ್ನೇನಷ್ಟು ದಡ್ಡ ಅನ್ಕೊಂಡ? ಇದರಲ್ಲಿರೋ ಫೋಟೋಸ್ ಎಲ್ಲ ತುಂಬ ಪ್ರೆಷಿಯಸ್. ಇದು ನಾನು ಹಾಳಾಗಕ್ಕೆ ಬಿಟ್ಬಿಡ್ತೀನಾ? ಇದೊಂಥರ ನನಗೆ ಚಿನ್ನದ ಗಣಿ ಇದ್ದಂಗೆ. ನಿನ್ನ ಉದ್ದೇಶ ಏನು? ಇಂಥ ಪಿಕ್ಚರ್ಸ್ನೆಲ್ಲ ನೀನ್ ಯಾಕೆ ಕ್ಲಿಕ್ ಮಾಡಿದೆ? ಇನ್ನೂ ಅದೇನೇನ್ ಮಾಡಿದೆ ನೀನು? ನೋಡು 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 ನೋಡು, ನಾನು ಅಷ್ಟು ಕೆಟ್ಟವನಲ್ಲ ಚಿನ್ನ.
ನೀನು ನನ್ನ ಮತ್ತೆ ಡೌಟಲ್ಲಿ ನೋಡ್ತಾ ಇದೀಯಾ? ಸ್ವೇರ್ ಆನ್ ಬಿ, ನಾನು ಬರೀ ಫೋಟೋಸ್ ಅಷ್ಟೇ ತೆಗ್ದಿದ್ದು, ನಿಜವಾಗ್ಲು. ಥು, ಆಣೆ ಬೇರೆ ಕೇಡು. ಆಣೆ ಪ್ರಮಾಣ ಎಲ್ಲ ಉಳಿಸ್ಕೊಂಡಿಲ್ಲ ನೀನು. ನೋಚಿನ ನಾನು ಬೇರೆಯವ್ರ ಹೆಂಡ್ತಿನ ಮುಟ್ಟೋದು ಇಲ್ಲ, ಅದು ನನ್ನ ಪಾಲಿಸಿ. ಮದುವೆಗಿಂತ ಮುಂಚೆನೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಆದರೆ ಆ ಲಿಸ್ಟಲ್ಲಿ ನೀನೊಬ್ಳು ಮಿಸ್ ಆಗೋದೆ ಅಂತ ತುಂಬ ಕೊರಗ್ತಾ ಇರ್ತೀನಿ ಚಿನ್ನ. ಅಸಹ್ಯವಾಗೆಲ್ಲ ಮಾತಾಡ್ಬೇಡ ನೀನು. ಅಲ್ವಾ, ನೀನೇ ಇಷ್ಟೆಲ್ಲ ಮಾತಾಡ್ಸಿದ್ದು ನನ್ನ. ನಾನು ಇರೋ ಫ್ಯಾಕ್ಟ್ ಎಲ್ಲಾನು ಹೇಳಿದ್ದೀನಿ. ಇಷ್ಟ್ರ ಮೇಲೆ ನಂಬುದ್ರೆ ನಂಬು, ಬಿಟ್ರೆ ಬಿಡು. ಆಯ್ತಪ್ಪ ತಂದೆ, ನಿನ್ ದೇವ್ರ ಸಮಾನ. ಫೋಟೋಸ್ನೆಲ್ಲ ದಯವಿಟ್ಟು ಡಿಲೀಟ್ ಮಾಡು. ಆಹಾಹಾಹಾ, ಯಾಕೆ ಹೇಳ್ಬಿಡು, ಈ ಫೋಟೋಸೇ ನನ್ನ ಕಾಪಾಡೋದು. ಸೈನ್ ಮಾಡಿದ್ರ? ಎಲ್ಲಿಗೆ ಏನು ಅಂತ ಕೇಳಬೇಡಿ. ನಾವೆಲ್ಲರೂ ಮನೆ ಬಿಟ್ಟು ಆಚೆ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ಅವರೇನೋ ಬಾಯಿ ಮಾತಿಗೆ ಕಿರಿ ಅಂತ ಹೇಳಿದ್ದಾರೆ, ಆದರೆ ಇಲ್ಲಿರೋದಕ್ಕಾಗಲ್ಲ. ನಮ್ದಲ್ತಿರೋ ವಸ್ತು ನಮಗ್ ಬೇಡ. ಯಾಕೆ ದುಃಖ ಪಡ್ತೀಯ? ಹೆತ್ತ ಕರಳು ನಂದು. ಇದನ್ನೆಲ್ಲ ನೋಡ್ತಿದ್ರೆ ನನಗೂ ಸಂಕಟ ಆಗುತ್ತೆ. ಈಗೇನಾಯ್ತು? ಯಾರು ನಮ್ಮನ್ನ ಬೆರಳು ತೋರಿಸಿ ಮಾತಾಡದೆ ಇರುವಾಗಾಯ್ತು. ಸ್ವಾಭಿಮಾನದಿಂದ ಬದುಕೋಣ ಬಿಡು. ಒಂದು ಹೊತ್ತು ಊಟ ಮಾಡ್ಬೋದು ನಾವು, ಆದ್ರೆ ಯಾರ ಹಂಗಲ್ಲೂ ಇರೋ ಅಗತ್ಯ ಇಲ್ಲ. ಯಾರಿಗೂ ಒಂದು ಪೈಸೆ ಕೊಡೋ ಅಗತ್ಯ ಇಲ್ಲ. ಇದಕ್ಕಿಂತ ಇನ್ನೇನ್ ಬೇಕು ಹೇಳು? ಯಾವುದು ಇಲ್ವಾ? ಯಾವ್ದಾದ್ರು ದೇವಸ್ಥಾನ ಜಗ್ಲಿ ಮೇಲೆ ಹೋಗಿ ಮಾಡ್ಕೊಳ್ಳೋಣ, ಮರ್ಯಾದೆ ಉಳಿಯುತ್ತಲ್ಲ. ಅದಕ್ಕೆ ನಿಮ್ಮಪ್ಪ ಈ ಮನೆ ಕಟ್ಸಿದ್ರೇನೋ? ಇಲ್ಲ ಅಮ್ಮ, ನನ್ನ ತಪ್ಪಿಂದಾಗಿ ನಿಮ್ಗೆಲ್ಲ ಈ ಸ್ಥಿತಿ ಬಂದಿದೆ. ಅಪ್ಪ ನನ್ನನ್ನು ಯಾವತ್ತೂ ಕ್ಷಮಿಸಲ್ಲ. Okay, Malhotra. I see. No. I have no doubt at all. I know you would have done your best. Definitely. Thank you. Thank you very much. I think I have troubled you a lot. Thank you very much. Thank you. Sure, I'll do the needful. By the way, you want any help from my side for anything, I'm always there for you. Remember that. Thank you very much. Bye. ಗೀತಾ, ಒಂದು ನಿಮಿಷ ಬರ್ತೀಯಮ್ಮ? ಹಾಂ ಗೀತಾ, ಪ್ಲೀಸ್. ನೀನು ನಿನ್ನ ಫ್ರೆಂಡ್ಗೆ ಸಹಾಯ ಮಾಡೋ ದೃಷ್ಟಿಯಿಂದ ನನ್ನನ್ನು ಕೇಳಿದೆ. ನಾನು ನನ್ನ ಫ್ರೆಂಡ್ಗೆ ಹೆಲ್ಪ್ ಮಾಡೋ ದೃಷ್ಟಿಯಿಂದ ಒಪ್ಕೊಂಡೆ. ನಿಮಗೂ ಇದೊಂದು ಆಬ್ಲಿಗೇಷನ್ ಅಲ್ವಾ ಸರ್? ನನಗೆ ತಿಳಿದ ಮಟ್ಟಿಗೆ ನೀವು ಯಾರನ್ನೂ ಹೆಲ್ಪ್ ಕೇಳೋದಕ್ಕೆ ಇಷ್ಟಪಡೋದಿಲ್ಲ, ಆದರೆ ನನಗೋಸ್ಕರ ಹೆಲ್ಪ್ ಕೇಳಿದ್ದೀರಾ. ಏನಾಯಿತು ಸರ್? ನೀವು ಕಳಿಸಿದ ಸಿನಿಮಾನ ಅವರು ನೋಡಿದ್ರಂತೆ. ಏನು ಹೇಳಿದ್ರು ಸರ್ ಅವ್ರ ಸಿನಿಮಾ ನೋಡಿ? ಅವ್ರಿಗೆ ಇಷ್ಟ ಆಯ್ತಂತ? ವೆಲ್, ನಿನ್ನ ಫ್ರೆಂಡ್ ಸೋನಾಲಿಗೆ ನನ್ನ ಕಡೆಯಿಂದ ಮಾಡೋಕ್ಕಾಗಿದ್ದು ಇಷ್ಟೇ. ಅಂದ್ರೆ ಹೇಳಿದ್ನಲ್ವಾ,
ಊರು ತುಂಬಾ ಸಾಲ ಮಾಡ್ಕೊಂಡ್ಬಿಟ್ಟಿದೀನಿ. ಬರೋ ಸಂಬಳ ಎಲ್ಲ ಬಡ್ಡಿಗೂ ಸಾಲಲ್ಲ. ಅದಕ್ಕೇನಾದ್ರೂ ಸೈಡ್ ಬಿಸ್ನೆಸ್ ಮಾಡ್ಕೋಬೇಕಲ್ವಾ? ಅದಕ್ಕೆ ಈ ಫೋಟೋಸ್ ಇಂದ ಏನಾದ್ರೂ ಸಂಪಾದನೆ ಮಾಡ್ಕೊಬೋದಾ ಅಂತ. ವಾಟ್ ಡು ಯು ಮೀನ್? ಏನಿಲ್ಲ ಚಿನ್ನ, ಅದಕ್ಕೆ ಈ ಫೋಟೋಸ್ನೆಲ್ಲ ಯಾರಾದ್ರೂ ಬ್ಲೂ ಫಿಲಮ್ ಮಾಡೋರ್ಗೋ ಅಥವಾ ಕ್ಯಾಲೆಂಡರ್ ಮಾಡೋರ್ಗೋ ಮಾರ್ಬಿಡ್ತೀನಿ. ಯಾಕೆ ಬೇಡ್ವಾ? ಸರಿ ಆಗಿದ್ರೆ ಮಾಡಲ್ಲ. ಏನ್ ಗ್ಯಾರಂಟಿ? ನಿನ್ ಮೇಲೆ ನಂಗೆ ಯಾವ ನಂಬಿಕೆನೂ ಇಲ್ಲ. ಪಕ್ಕ ಕರೆಕ್ಟು. ನನ್ನ ಮೇಲೆ ನಂಬಿಕೆ ಇಟ್ಕೊಳಕ್ಕೆ ಹೋಗ್ಬೇಡ. ನಾನು ಆ ಥರ ಎಲ್ಲ ಮಾಡಬಾರ್ದು ಅನ್ನೋದಾದ್ರೆ ಅದರಿಂದ ಏನು ದುಡ್ಡು ಬರುತ್ತೋ ಅದೆಲ್ಲ ನೀನೇ ಕೊಟ್ಬಿಡು. ನಾನು ಆ ಥರ ಸೈಡ್ ಬಿಸ್ನೆಸ್ಸೇ ಮಾಡಲ್ಲ. ಆಗ ಏನ್ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಚೆ ರಾಮ ರಾಮ, ಬ್ಲ್ಯಾಕ್ ಮೇಲ್ ಅಂತೆಲ್ಲ ಹೇಳ್ಬೇಡ ಪ್ರಣತಿ. ನನಗೆ ಈ ಬ್ಲ್ಯಾಕ್ ಕಲರ್ ಅಂದ್ರೆ ಆಗಲ್ಲ. ಬೇರೆ ಯಾವ್ದಾರ ಕಲರ್ ಕೊಡು. ಇಲ್ಲಮ್ಮ, ನಿನಗೆ ನಿಮ್ಮ ಪಪ್ಪನ ಬಗ್ಗೆ ಗೊತ್ತಿಲ್ಲ. ಅವರು ಹೆಮ್ಮೆ ಪಡ್ತಾರೆ. ಜೀವನದಲ್ಲಿ ಸೋಲು ಗೆಲುವು ಇದ್ದಿದೆ. ನಾನಂತೂ ಮಾಡೋದಕ್ಕಾಗಿಲ್ಲ. ಆ ಪ್ರಯತ್ನನ ನನ್ನ ಮಗಳು ಮಾಡಿದ್ಲು ಅಂತ ಅವರು ಹೆಮ್ಮೆ ಪಡ್ತಾರೆ. ನಿಮ್ಮ ಅಪ್ಪನಿಗೆ ಪ್ರತಿಭೆ ಇತ್ತು, ಆದರೆ ಆ ಧೈರ್ಯ ಮಾಡಲಿಲ್ಲ. ನೀನು ಅವ್ರ ಮಗಳಾಗಿ ಆ ಪ್ರಯತ್ನ ಮಾಡಿದ್ಯಾ. ಇನ್ನು ಉಳಿದಿದ್ದು ಆ ದೇವ್ರಿಗೆ ಬಿಟ್ಟಿದ್ದು. ನಾವು ಕಳ್ಕೊತಾ ಇದ್ದೀವಿ ಅಂತ ಯಾಕೆ ಅಂದ್ಕೋಬೇಕು? ಈ ಮನೆಯಲ್ಲಿ ವರ್ಷಾನ್ಗಟ್ಲೆ ಬಾಳಿ ಬದುಕಿದ್ದೀವಿ. ನಮ್ಮ ಋಣ ಮುಗೀತು ಅಂತ ಅಂದ್ಕೊಳ್ಳೋಣ. ಮುಂದೆ ಒಂದಿನ ಒಳ್ಳೆ ದಿನ ಬಂದರೂ ಬರ್ಬೋದು. ಸಮಾಧಾನದ ಮಾತುಗಳಿದಷ್ಟೇ. ಎನಿವೇಸ್ ಬಂದಿರೋದನ್ನ ಫೇಸ್ ಮಾಡಲೇಬೇಕು. ಹೋಗೋಣ. ಎಷ್ಟು ಕೊಡ್ಬೇಕು? ವಾ, ಇಷ್ಟು ಬೇಗ ಅರ್ಥ ಮಾಡ್ಕೊಂಬಿಟ್ಟೆ. ಮುಟ್ಬೇಡ ನಿನ್ನ, ಕೈ ತೆಗಿ. ಆಯ್ತು, ಮುಟ್ಟಲ್ಲ. ನೀನೇ ಹೇಳ್ತಾ ಇದೀಯ ಎಷ್ಟು ಕೊಡಬೇಕು ಅಂತ. ಸೊ ನಾನು ಜಾಸ್ತಿ ಮಾತಾಡಿ ಯೂಸ್ ಇಲ್ಲ. ಓಕೆ, ಡೈರೆಕ್ಟಾಗಿ ಮ್ಯಾಟ್ರ್ ಬಂದ್ಬಿಡ್ತೀನಿ. ಜಸ್ಟ್ ಒಂದೇ 1 ಲಕ್ಷ ರೂಪಾಯಿ. 1 ಲ್ಯಾಕ್? ಹ್ಞೂ, ಜಸ್ಟ್ 1 ಲ್ಯಾಕ್ ರುಪೀಸ್ ಅಷ್ಟೇ. ನಾನು ಇದನ್ನು ಬೇರೆಯವ್ರಿಗೆ ಕೊಟ್ಟರೆ ಅಥವಾ ಕ್ಯಾಲೆಂಡರ್ ಮಾಡೋರಿಗೆ ಕೊಟ್ಟರೆ ಇದಕ್ಕಿಂತ 10 ಪಟ್ಟು ಜಾಸ್ತಿನೇ ಸಿಗುತ್ತೆ. ಆದರೆ ನಿನ್ನ ಮೇಲಿರೋ ಪ್ರೀತಿಯಿಂದ ನಿನಗೆ ಅಂತ ಡಿಸ್ಕೌಂಟ್ ಮಾಡ್ಕೊಂಡಿದ್ದೀನಿ ಚಿನ್ನ. ಇದು ಒಂದೇ ಕಾಪಿ ಇದೆ ಅನ್ನೋದು ಏನ್ ಗ್ಯಾರಂಟಿ? ಏನ್ ಚಿನ್ನ ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ವಾ? ಇದೊಂದೇ ಅಲ್ಲ, ಇದರಲ್ಲಿ ಮತ್ತೆ ಗೂಗಲ್ ಫೋಟೋಸಲ್ಲಿ 2 ಕಾಪಿ ಇರೋದು. ನೀನು ನನ್ನ ಕೈಗೆ 1 ಲ್ಯಾಕ್ ಇಡ್ತಾದಂಗೆ 2 ಕಡೆನೂ ಡಿಲೀಟ್ ಆಗ್ಬಿಡುತ್ತೆ. ಇಟ್ಸ್ ಮೈ ಪ್ರಾಮಿಸ್. ಹೇಗೆ ತಂದ್ಬಿಡು ಚಿನ್ನ, ಐ ಆಮ್ ವೇಟಿಂಗ್. ಮೇಡಮ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಮಗೆ ಲೇಟ್ ಆಗ್ತಾ ಇದೆ. ಕಳ್ಕೊಳ್ಳೋದು ತುಂಬ ಸುಲಭ ಸರ್, ಆದರೆ ಗಳಿಸೋದು ತುಂಬ ಕಷ್ಟ. ಈ ಮನೆ ನಮ್ಮ ಯಜಮಾನ್ರು ಕಟ್ಸಿದ್ದು. ಅದಕ್ಕೆ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಾನೆ ದುಡ್ಡು ಕೊಟ್ಟಿರೋದು. ಐಮ್ ಸಾರಿ ಮೇಡಮ್, ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ದುಡ್ಡು ನಮ್ಗೆ ಬೇಕಷ್ಟೇ ಇವಾಗ. ನೋ ಸರ್, ವಿಲ್ ನಾಟ್ ಡಿಲೇ. ಮಾ, ಹಾಗಿದ್ದ ಹೇಳು. ಲಕ್ಕಿ ಅವರೇ, ಜೋಶಿ ಸರ್ ಹತ್ರ ಮಾತಾಡಿದ್ವಲ್ಲ, ಸಿನಿಮಾ ಕಾಪಿ ಕಳಿಸಿ ಅವ್ರು ನೋಡ್ತೀನಿ ಅಂತಾನೂ ಹೇಳಿದ್ರಲ್ಲ. ಹಾಂ, ಏನಾಯ್ತು?
ಅವರು ಒಂದು ನಂಬರ್ ಕಳಿಸಿದ್ದಾರೆ. ಆ ನಂಬರ್ಗೆ ತಕ್ಷಣ ಸೊನಾಲಿ ಅವ್ರಿಗೆ ಫೋನ್ ಮಾಡಿ ಮಾತಾಡಕ್ಕೆ ಹೇಳ್ತೀರಾ? ಯಾಕೆ ಏನಾಯ್ತು? OTT ಪ್ಲಾಟ್ಫಾರ್ಮ್ನವರು ಸಿನಿಮಾನ ತಗೊಳ್ಳೋದಕ್ಕೆ ಒಪ್ಕೊಂಡಿದಾರಂತೆ. ಪ್ರೊಡ್ಯೂಸರ್ ಹತ್ರನೇ ಮಾತಾಡಬೇಕು ಅಂತ ಹೇಳ್ತಿದ್ರು. ಅದಕ್ಕೆ ಒಂದ್ಸತಿ ಫೋನ್ ಮಾಡಿ ಮಾತಾಡೋದಕ್ಕೆ ಹೇಳಿ. ಹೌದಾ? ಅವ್ರ ನಂಬರ್ ಕಳಿಸು, ಮಾತಾಡ್ತೀನಿ. ಅದಕ್ಕೆ ನನಗೆ ವಿಷಯ ಗೊತ್ತಾದ ತಕ್ಷಣ ನಿಮಗೆ ಫೋನ್ ಮಾಡಿದ್ದು. ನಾನಿವಾಗ ತಕ್ಷಣ ನಂಬರ್ ಕಳಿಸ್ತೀನಿ, ಫೋನ್ ಮಾಡಿಬಿಡಿ. ಮಲ್ಹೋತ್ರಾ ಅನ್ಸುತ್ತೆ ಅವ್ರ ಹೆಸರು. ಥ್ಯಾಂಕ್ ಯು ಸೋ ಮಚ್ ಗೀತಾ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಆಯ್ತು. ಆದರೆ ಯಾವುದೇ ಕಾರಣಕ್ಕೂ ನನ್ನ ಹೆಸರು ಮಾತ್ರ ಹೇಳಕ್ಕೆ ಹೋಗ್ಬಿಡಿ, ಗೊತ್ತಾಯ್ತಾ? ಆಯ್ತಾಯ್ತು, ನಿನ್ನ ಹೆಸರು ಹೇಳಲ್ಲ. ಸರಿ, ಬಾಯ್.